for Mysore Industrial Association. Okay, wonderful. Now the issue has been dropped now. There is no rise. You wanted to oppose the rise. No, don't oppose. Now you are saying that there is no rise. Then the issue is almost. But they are not asking for a raise, sir. They have not asked. Then now they are saying they don't want it. That is fine. Okay. Further details I will Suresh Kumar Jain will continue. Okay. ಸರ್ ನಮಸ್ಕಾರ, ನಾನು ಸುರೇಶ್ ಕುಮಾರ್ ಜೈನ್. ಅದರ ನೆಕ್ಸ್ಟು FKCCI ಅಂತ ಇದೆ ನೋಡಿ. ಹೌದು. FKCCI ಇದನ್ನು ಕೂಡ ರಿಪೀಟ್ ಆಗುತ್ತೆ. MG ಪ್ರಭಾಕರ್ ಈಗಾಗಲೇ ತಮ್ಮ ಹತ್ರ ಅಲ್ಲಿ ಮಾತಾಡಿದ್ದಾರೆ, ನಮ್ಮ ಶಶಿಧರ್ ಹೇಳಿದ್ದಾರೆ. ಈಗ ಪ್ರಭು ಹೇಳ್ದಂಗೆ ನಾವು ಅವ್ರು ಹೇಳಿದ್ದೇನೆ ನಾನು ರಿಪೀಟ್ ಮಾಡೋದು ಬೇಡ. ಪ್ರಭಾಕರ್ದ ಎಲ್ಲ ನಿಮ್ಗೆ ಗೊತ್ತಿದೆ, ಅಲ್ಲೇ ಚರ್ಚೆ ಆಗಿದೆ. ಅದರಿಂದ FKCCI ಇದನ್ನು ಅವ್ರು ಏನು ಹೇಳಿದ್ದಾರೆ ಅದನ್ನೇ ಸೆಸ್ಕಾಮ್ಗೂ ಹೆಚ್ಚಿನ ಅಂಶ ಅದೆಲ್ಲ ಆಗುತ್ತೆ. ಹಾಗೆಯೇ ಅವ್ರು ರೇಟ್ ಕೂಡ ಕೇಳಿದ್ದಾರೆ ಅಂತ ನನಗೆ ಹೆಸರು FKCCI ಪ್ರೆಸೆಂಟೇಷನ್ನ ಪೂರ್ತಿ ಸಹಮತ ಅಂತ ಹೇಳಿ ಮಾತಾಡ್ಬೋದು. ಇನ್ನು ನಾವು ಮೈಸೂರು ಕೈಗಾರಿಕೆಗಳ ಸಂಘದ ವಿಷಯಕ್ಕೆ ಬಂದರೆ ಸರ್, ನಮ್ಮದು ಮೈಸೂರು ಕೈಗಾರಿಕೆಗಳ ಸಂಘ ಮತ್ತು MSME ಕೌನ್ಸಿಲು ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ 26,000 MSMEನ ಪ್ರಾತಿನಿಧಿಕ ಸಂಸ್ಥೆ ಸರ್. ಇಲ್ಲಿವರೆಗೂ ಕಳೆದ 3 ವರ್ಷನೂ ಕೂಡ ತಮ್ಮ ಹತ್ರ ನಾನು ಮಾತಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೆ ನಮ್ಮ ಎಸ್ಕಾಮ್ನವ್ರಿಗೆ, ಮೈಸೂರು ಸೆಸ್ಕಾಮ್ಗೆ. ಕಾರಣ ಏನಂದರೆ ಕರ್ನಾಟಕದಲ್ಲಿ ಯಾವ ಎಸ್ಕಾಮ್ನೂ ಕೂಡ ಕನ್ನಡದಲ್ಲಿ ಅವರ ತಕರಾರು ಅರ್ಜಿನ ಕಾಪಿ ಕೊಡ್ತಾ ಇರಲಿಲ್ಲ. ನಾನು ಒತ್ತಾಯ ಕೊಟ್ಟು ಸುಮಾರು 5-6 ವರ್ಷ, ಆಮೇಲೆ 3 ವರ್ಷದಿಂದ ಕೊಡೋಕ್ಕೆ ಶುರು ಮಾಡಿದ್ರು. ದುರಾದೃಷ್ಟ ಏನು ಅಂತ ಗೊತ್ತಿಲ್ಲ, ಅಥವಾ ಅವರಿಗೆ ಕೆಲಸದ ಒತ್ತಡ ಇರ್ಬೋದು, ಅಥವಾ ಈ ಪ್ರತಿನ ನಾನು ಒಬ್ಬನೇ ತೊಗೊಳ್ತಾ ಇದ್ದಿದ್ದು ಕನ್ನಡದ್ದು, ಬಾಕಿಯವರೆಲ್ಲ ಇಂಗ್ಲೀಷ್ ತೊಗೊಳ್ಳೋರು. ಆ ಕಾರಣನೇನೋ ಈ ಸರಿ ಅವ್ರು ಕನ್ನಡ ಮಾಡಿಲ್ಲ, ಕನ್ನಡದ ಕಾಪಿಗೂ ಸಿಗಲಿಲ್ಲ, ಅವ್ರ ವೆಬ್ಸೈಟಲ್ಲೂ ಅಪ್ಲೋಡ್ ಮಾಡಿಲ್ಲ. ಇದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾರೆ ಅಷ್ಟೇ ಸರ್. ಇದ್ರ ಜೊತೆ ಈ ಸರಿ ಏನಾಯಿತು ಅಂದರೆ 10 ದಿನ ವಿಳಂಬ ಲೇಟಾಗಿ ಈ ಬುಕ್ ಸಿಕ್ತು ನಮಗೆ. ಅಪ್ಲಿಕೇಶನ್ ನಮ್ಮ ಗಮನಕ್ಕೂ ಕೂಡ ಬಂದಿರಬೇಕು ಈಗಾಗಲೇ. ಅದ್ರ ಜೊತೆ ವೆಬ್ಸೈಟ್ ಅಪ್ಲೋಡ್ ಮಾಡೋದು ಕೂಡ ಒಂದು 8-10 ದಿವಸ ಲೇಟ್ ಮಾಡಿದ್ರು. ಅದರಿಂದ ಕೆಲವರಿಗೆಲ್ಲ ನಾವು ಪ್ರೆಸೆಂಟೇಷನ್ ತಮಗೆ ಲಿಖಿತವಾಗಿ ಕೊಡಲಿಕ್ಕೂ ಕಷ್ಟ ಆಗಿರುತ್ತೆ. ಹಾಂ, ಅದನ್ನು ಹೇಳಿದ್ರಿ ಸರ್ ನೀವು, ಈಗಲೂ ಕೊಡಿ ಅಂತ ಹೇಳಿದ್ರೆ ಸಪ್ರೇಟ್ ವಿಷಯ ತಿಳಿಸ್ತೇವೆ ತಮ್ಮ ಗಮನಕ್ಕೆ. ತಾವು ಅವಕಾಶ ಕೊಡ್ತೀವಿ ಅಲ್ಲ, ಆದರೆ ಅವರು ಪೇಪರ್ ನೋಟಿಫಿಕೇಶನ್ 26ನೇ ತಾರೀಕು ಲಾಸ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. 26ನೇ ತಾರೀಕು ಕೊಟ್ಟರೆ ಅವ್ರು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರು. ನೀವು ಕಮಿಷನ್ ಕೊಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಆದರೂ ತಮ್ಮ ಗಮನಕ್ಕೆ ಅವ್ರಿಗೆ ಅಭಿನಂದಿಸ್ತೇನೆ. 26 3 ದಿವಸದಿಂದ ನಾವು ಕೇಳಿದ ಪ್ರಶ್ನೆಗೂ ಕೂಡ ಪಾಪ ರಾತ್ರಿ ಅವರೆಲ್ಲ ಕೊಟ್ಟಿದ್ದಾರೆ. ಅದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೇನೆ ಸರ್. ಈ ಒಂದು ವಿಚಾರಣೆ ಅನ್ನೋದು ಹೇಗಾಗ್ತಾ ಇದೆ ಅಂದರೆ, ನಾವು SLC ಹುಡುಗರು ಅಥವಾ LS 2ನೇ ಕ್ಲಾಸ್ ಹುಡುಗರು ಪಬ್ಲಿಕ್ ಪರೀಕ್ಷೆಗೆ ತಯಾರಾದಂಗೆ ಅವರು ತಿಂಗಳುಗಟ್ಟಲೆ ತಯಾರಾಗ್ತಾರೆ. ರೇಟ್ ಜಾಸ್ತಿ ಮಾಡೋಕ್ಕೆ ಏನೇನು ಹುಡುಕ್ಬೇಕು, ಯಾವ್ಯಾವ ಖರ್ಚು ಹಾಕಬೇಕು ಅದೆಲ್ಲ ಹಾಕೋಕ್ಕೆ ನಾವು ಅದನ್ನು ಕೌಂಟ್ರ್ ಮಾಡೋಕ್ಕೆ ನಾವು ತಯಾರಾಗ್ತೇವೆ. ಒಟ್ಟಲ್ಲಿ ನಾವಿಬ್ಬರು ಒಟ್ಟಿಗೆ ಇದ್ದೇವೆ. ಈ ಪರೀಕ್ಷೆ ಇದ್ದಂಗೆ ನಾವಿಬ್ಬರು ನಗ್ನಗ್ತಾನೆ ಅದನ್ನು ಸ್ವೀಕರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದು ಇಚ್ಛೆ ಪಡ್ತೇನೆ ಸರ್. ಸರ್, ಇನ್ನೊಂದು ತಮಗೆ ತಾವು KERCಗೆ ನಮ್ಮ ಇದು ಕಮಿಷನ್ ಚೇರ್ಮನ್ ಆಗಿ ಬಂದಮೇಲೆ ಮೊದಲನೇ ಸರಿ ಲಾಸ್ಟ್ ಟೈಮು ನಮ್ಮ ಪರವಾಗಿ ತಾವೇ ಸರ್ಕಾರದೊಡನೆ ಮಾತಾಡ್ಬಿಟ್ರಿ, ಪತ್ರ ಬಂದ್ಬಿಟ್ರಿ. ಅದ್ರ ಜೊತೆಗೆ ರೇಟ್ನು ಕೂಡ ನಾವೆಲ್ಲ ಕಡಿಮೆ ಕೇಳ್ತಾ ಇದ್ವಿ. ಮೊದಲನೇ ಸರಿ 2022ರಲ್ಲಿ ಸರ್, 22ರಲ್ಲಿ MSMEಗೆ 50 ಪೈಸೆ ರಿಬೇಟ್ ಕೊಟ್ವಿ. ಅಲ್ಲಿ ಸ್ವಲ್ಪ ತೊಂದರೆ ಆಯಿತು. 2023ರಲ್ಲಿ ಮುಂದುವರ್ಸಿದ್ರಿ ಅದನ್ನೇ MSME ಸರ್ಟಿಫಿಕೇಟೇ ಕೊಡಬೇಕು ಅಂತ. ಆದರೆ ಅದನ್ನು ಬೆನಿಫಿಟ್ ತೊಗೊಂಡು ನಾವು ಬರೀ 20-25% ಬೇರೆ ಬೇರೆ ಕಾರಣ ಲಾಸ್ಟ್ ಸೆಷನಲ್ಲಿ ತಮ್ಮ ಗಮನ ತಾವು ಅದನ್ನು ಮನಗಂಡು 2024ರಲ್ಲಿ ಲಾಸ್ಟ್ ಇದರಲ್ಲಿ ಏನು ಮಾಡಿದ್ರಿ ಅಂದರೆ LT5ನವ್ರಿಗೆ ಟೋಟಲ್ ಅವರು ಸರ್ಟಿಫಿಕೇಟು ಬೇಡ ಏನು ನಾನು ಹೇಳಿದ್ದೆ ನಿಮಗೆ. LT5 ಅಂದಾಗ ನಾವು ಇಂಡಸ್ಟ್ರಿಯವ್ರಿಗೆ ಕೊಟ್ಟಿರೋದು, ನೀವು ಹೆಡಿಂಗ್ ಹಾಕ್ಕೊಂಡಿದ್ರೆ ಕೈಗಾರಿಕೆ ಅಂತ ಕೊಟ್ಬಿಡಿ ಅಂತ ಅದೇ ಪ್ರಕಾರ ಕೊಟ್ಟಿದ್ದರಿಂದ ನಾವೆಲ್ಲ ಕೈಗಾರಿಕೆವರೆಗೂ ನಾವು ಆಯೋಗಕ್ಕೆ ತಮ್ಮೆಲ್ಲ ಸದಸ್ಯರಿಗೆ ಅಭಾರಿಯಾಗಿದ್ದೇವೆ ಅಂತ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ₹1 1 ಯೂನಿಟ್ ಕಡಿಮೆ ಆಗಿದೆ. ಇಡೀ ಕರ್ನಾಟಕದ ಎಲ್ಲ ಸಣ್ಣ ಕೈಗಾರಿಕೆಗಳು ನಾವು ತಮ್ಮನ್ನು ಸ್ಪರ್ಶಿಸ್ತೇವೆ. ಆದೇಶ ಬಂದಾಗಲೂ ಕೂಡ ನಾವು ಜಾಹೀರಾತು ಮಾಧ್ಯಮದ ಮೂಲಕ ಕೂಡ ತಿಳಿಸಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಸರ್. ಆದರೆ ಈ ಸಾರಿ ಒಂದು ನಾವು ಕೇಳ್ಕೊಳ್ತೇವೆ ಸರ್, ಇದರಲ್ಲಿ ಏನಾಗಿದೆ ಅಂದರೆ LT5 ಕೆಟಗರಿನಲ್ಲಿ ಇದರಲ್ಲಿ ಹೇಳ್ಕೊಂಡ್ರೆ ನೋಡಿ, ಸ್ವಿಮ್ಮಿಂಗ್ ಪೂಲು LT5 ಒಳಗೆ, ಆಮೇಲೆ ಕ್ರಿಮೇಷನ್ ಮಶಾಣ, ಆಮೇಲೆ ಪಿಗರಿ ಹಂದಿ ಸಾಗಾಣಿಕೆ, ಪಶು ಸಂಗೋಪನೆ, ಗೇಮಿಂಗು, ಇದೆಲ್ಲ LT5 ಒಳಗೆ ಬಂದ್ಬಿಡುತ್ತೆ. ಅವ್ರ ಜೊತೆಗೆ ನಮ್ಮ ಕೈಗಾರಿಕೆ ಅಂತಲೇ ಕೆಟಗರಿ ಆಗೋಗಿದೆ. ಅದರಿಂದ ನಾವು LT5ಗೆ MSMEಗೆ ಒಂದು ಸಪ್ರೇಟ್ ಕೆಟಗರಿ ಮಾಡೋದು ಅನುಕೂಲ ಆಗ್ತದೆ, ಮಾಡಬೇಕು, ಅದರ ಅಗತ್ಯತೆ ಇದೆ ಅಂತ ಹೇಳಲಿಕ್ಕೆ. ಹಾಗೆಯೇ ST2 ಏನಲ್ಲ ಸರ್, ಇದು ನಾನೀಗ ಹೇಳ್ತೇನೆ, ಅದಲ್ಲದೆ ಪೌಲ್ಟ್ರಿ ಫಾರಮು,
ಸ್ಟೇಡಿಯಮ್ಮು, ಮ್ಯೂಸಿಯಮ್ಮು, ಫ್ಲೋರಿಕಲ್ಚರು, ಗ್ರೀನ್ ಹೌಸು, ಅರಮನೆ ವಿದ್ಯುದೀಕರಣ, ಒಟ್ಟಾರೆ ಮಶಾನದಿಂದ ಅರಮನೆ ಎಲೆಕ್ಟ್ರಿಫಿಕೇಶನ್ ಅವ್ರಿಗೂ ಕೂಡ ಇಂಡಸ್ಟ್ರಿ ಬಂದ್ಬಿಟ್ಟು ಕಮ್ಮಿ ರೇಟ್ ಆಗ್ಬೇಕು ಅವ್ರು ಕಡಿಮೆ. ಅವ್ರಿಗೆ ಸೇರಿಸಿದ್ರು. ಆದ್ರೆ ಇಂಡಸ್ಟ್ರಿ ಕೆಟಗರಿಗೆ ನಮ್ಗೆ ಡಾಟಾ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ನಿಮ್ದು 51,000 MT ಕಲೆಕ್ಷನ್ ಇದ್ರೆ 51,000 ಕೈಗಾರಿಕೆ ಅಂತ ನಾವು ಹೇಳ್ತೀವಿ. ಅಲ್ಲಿ ಆಕ್ಚುಲಿ ಅವ್ರು ಇರೋದಿಲ್ಲ. ಆಮೇಲೆ ಭಾರತ ಸರ್ಕಾರದಲ್ಲಿ ಏನಾಗಿದೆ, MSME ರಿಜಿಸ್ಟ್ರೇಷನ್ ಆನ್ಲೈನ್ ಮಾಡ್ಬಿಡ್ತಾರೆ. ಮೈಸೂರಲ್ಲೇ 79,000 ಜನ MSME ರಿಜಿಸ್ಟರ್ ಮಾಡಿದ್ದಾರೆ. ಸುಮ್ಮನೆ ₹100 ಕೊಟ್ಬಿಟ್ಟು ಯಾರ ಹತ್ರ ರಿಜಿಸ್ಟರ್ ಮಾಡಿಸ್ತಾರೆ. ಈಗ ನಾವು ಡಾಟಾ ಇರೋದು ಅಂದ್ರೆ ನಿಮ್ಗೆ LT5 ST2 ನಾನು ಡಿಪೆಂಡ್ ಆಗ್ತಾ ಇರೋದು. ಈಗ ತಮ್ಮ ಪಾಯಿಂಟ್ ಅಂದ್ರೆ MSME ಸಪ್ರೇಟ್ ಕೆಟಗರಿ ಮಾಡ್ಕೊಡ್ಬೇಕು. ಹಾಗೇನೆ ಅದ್ರ ರೇಟ್ ಇದ್ದೇ ಇದೆ. ತಾವು ಹೇಳ್ತೀವಿ ನಾವು ಮಾಡ್ಕೊಡ್ತೀರಾ ಅನ್ನೋದು ಕೂಡ ನನ್ನ ಗಮನದಲ್ಲಿ ನಾವು ಒಪ್ಕೊಳ್ತೇನೆ ಅದನ್ನ. ಸರ್ ನಾವು MSME ನೀವು ರೇಟ್ ಕಡಿಮೆ ಮಾಡ್ತೀರಾ ಮೇಡಮು ಬೇಡ ಜಾಸ್ತಿ ಅಂತ ಹೇಳಿದರೆ ಅದು ಸಪ್ರೇಟ್ ಪಾಯಿಂಟು. ಅದ್ರ ಜೊತೆಗೆ MSMEಗೆ ಸಪ್ರೇಟ್ ಒತ್ತು ಕೊಡಬೇಕು. ಯಾಕೆಂದರೆ 5,60,000 ಸಣ್ಣ ಕೈಗಾರಿಕೆಗಳು ಈ ರಾಜ್ಯದಲ್ಲಿದ್ದೇವೆ ಸರ್. ಒಂದು ಕೈಗಾರಿಕೆನಲ್ಲಿ 8 ಜನ ಕೆಲಸ ಮಾಡ್ತಾರೆ ಅಂದರೆ 45 ಲಕ್ಷ ಜನ ಕಾರ್ಮಿಕರಿಗೆ ನಾವು ಉದ್ಯೋಗ ಕೊಟ್ಟಿದ್ದೇವೆ. ಒಂದು ಮನೆಯಲ್ಲಿ ಒಂದು ಉದ್ಯೋಗ ಕೊಟ್ಟಾಗ 4 ಜನ ಅವನ ಮೇಲೆ ಡಿಪೆಂಡೆಂಟ್ ಆಗಿದ್ರೆ 1,80,00,000 ಜನಕ್ಕೆ ನಾವು ಜೀವನ ಕೊಟ್ಟಿದ್ದೇವೆ ಸಣ್ಣ ಕೈಗಾರಿಕೆಯವರು. ಇದ್ರ ಜೊತೆಗೆ GST ಕಾಂಟ್ರಿಬ್ಯೂಷನ್ ನಮ್ಮದೇ, GDP ಕಾಂಟ್ರಿಬ್ಯೂಷನ್ ನಮ್ಮದೇ, ಉದ್ಯೋಗ ಸೃಷ್ಟಿನೇ ನಮ್ಮದೇ. ಇಷ್ಟೆಲ್ಲ ಇದ್ಕೊಂಡು ನಮಗೆ ಕ್ರಾಸ್ ಸಬ್ಸಿಡಿ ಹೊರೆನ ಹೊರಿಸ್ಬೇಡಿ ನಮ್ಮ ಮೇಲೆ. ಕ್ರಾಸ್ ಸಬ್ಸಿಡಿ ಬೇಡ. ಅವ್ರದ್ದೇನು ಕಾಸ್ಟ್ ಆಫ್ ಸಪ್ಲೈ ಕಾಸ್ಟ್ ಏನು ಬೀಳುತ್ತೆ ಆ ಕಾಸ್ಟಲ್ಲಿ ಸಪ್ಲೈ ಮಾಡೋ ಹಾಗೆ ಮಾಡಿಕೊಡಿ. ಈ ದೇಶದ ಬೆನ್ನೆಲುಬು ರೈತ ಆದರೆ ಪಕ್ಕೆಲುಬು ಸಣ್ಣ ಕೈಗಾರಿಕೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ. ಸಬ್ಸಿಡಿ ಹೋದ ವರ್ಷ ಕಮ್ಮಿ ಮಾಡಿಬಿಟ್ಟಿದ್ದೀವಲ್ಲ, ಹೋದ ಸರಿ ಕಡಿಮೆ ಆಗಿದೆ. ಇನ್ನೂ ಮಾಡ್ತೀವಿ ಅದಕ್ಕೋಸ್ಕರ ಟ್ರಾಜೆಕ್ಟರಿ ಇದೆ ಅಲ್ಲ, ಗ್ರಾಜುಯಲಿ ಕಡಿಮೆ ಆಗಬೇಕು, ಕಮ್ಮಿ ಆಗಬೇಕು. ಟ್ಯಾರಿಫ್ ಶುಡ್ ನಾಟ್ ಬಿ ಮೋರ್ ದನ್ 20% ಅದು ತಮ್ಮ ಗಮನಕ್ಕೆ ಅಷ್ಟೇ ಸರ್. ಸರ್ಕಾರನೂ ಕೂಡ ಈಗಾಗಲೇ ಸಣ್ಣ ಕೈಗಾರಿಕೆಗೆ ಹೆಚ್ಚಿನ ಒತ್ತು ಕೊಟ್ಟಿರ್ತಕ್ಕಂಥದ್ದು ಕೂಡ ನಮ್ಮ ಗಮನ. ಸರ್ ಇದನ್ನ ಹೇಳ್ತಲ್ಲ ಸರ್ ನಾವೀಗ ಕ್ರಾಸ್ ಸಬ್ಸಿಡಿ ಇದು ನೋಡಿ ಸರ್. ಅವರೇ ನೀವು ಈಗ ನನಗೆ ನಿನ್ನೆ ರಾತ್ರಿನೇ ಕೊಟ್ಟಿರ್ತಕ್ಕಂಥದ್ದು LT5ಗೆ ₹1.89 ಕ್ರಾಸ್ ಸಬ್ಸಿಡಿ ಗೊತ್ತಾಗಿದೆ ಮೈಸೂರು ಸೆಸ್ಕಾಂ ಅವ್ರು ಬರ್ಕೊಟ್ಟಿರೋದು. ST2ಗೆ ₹1.07 ಕ್ರಾಸ್ ಸಬ್ಸಿಡಿ ಆಗ್ತದೆ, ಅಡಿಷನಲ್ ಕೊಡ್ತಾ ಇದ್ದಾರೆ. ನಾನು ಎಸ್ಕಾಂ ಕೊಟ್ಟಿರ್ತಕ್ಕಂಥ ಮಾಹಿತಿನೇ ಹೇಳ್ತಾರೆ. ಕಳೆದ 8 ತಿಂಗಳಲ್ಲಿ ಅಂದರೆ ನಾವು ಇದು ಡಾಟಾ ತೊಗೊಳ್ಳೋದು ಏಪ್ರಿಲಿಂದ ಈಗ 12 ಡಿಸೆಂಬರ್ವರೆಗೂ ತೊಗೊಂಡಿರೋದಾದರೆ ₹108 ಕೋಟಿ ಕ್ರಾಸ್ ಸಬ್ಸಿಡಿನ ನಾವು LT5 ST2 ಎಸ್ಕಾಂಗೆ ಕೊಟ್ಟಿದ್ದೀವಿ ಸರ್. ನಾವು ಗಮನಕ್ಕೆ ತರ್ತಾ ಇದ್ದೇವೆ. ಇದನ್ನು ಮುಂದಿನ ವರ್ಷ ಇವರು ಟ್ಯಾರಿಫ್ ರಿವಿಷನ್ ಕೇಳ್ತಾರಲ್ಲ, ಅದಾದಮೇಲೆ ಆ ರೇಟ್ ರೈಸ್ ಆದರೆ ಅಕಸ್ಮಾತ್ ಆಗಲ್ಲ, ₹197 ಕೋಟಿ ಕೊಡಬೇಕಾಗುತ್ತೆ. ಇದಿಷ್ಟು ನಾನು ಕೊಟ್ಟಿದ್ದಲ್ಲ ಸರ್, ಮೇಡಮ್ ಅಥವಾ ಸಾಹೇಬ್ರೆ ಕೊಟ್ಟಿರ್ತಕ್ಕಂಥದ್ದನ್ನು ನಮ್ಮ ಗಮನಕ್ಕೆ ಸರ್. ನಮ್ಮ ಕಾಸ್ಟು 2024ರಲ್ಲಿ LT5ಗೆ ₹11.25 ಬಿದ್ದಿದೆ ಒಂದು ಯೂನಿಟ್ಗೆ. ನೀವು ₹6.10 ನೀವು ಕೊಟ್ಟರೆ ಫಿಕ್ಸೆಡ್ ಚಾರ್ಜ್ ಎಲ್ಲ ಸೇರಿ ಕೊಡ್ತಾರೆ. ಹಾಗೆಯೇ ST2ಗೆ ₹9.75 ಬಿದ್ದಿದೆ ಸರ್. ಇದು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಅವ್ರ ಬುಕ್ಕಲ್ಲೇ ಇರ್ತಕ್ಕಂಥದ್ದನ್ನೇ ನಾನು ಹೇಳ್ತಾ ಇದ್ದೀನಿ ಸರ್. ಇನ್ನೊಂದು ವಿಷಯ ಇದು ತಪ್ಪದಲ್ಲಿ ಬೇಕಾಗ್ತದೆ. ಯಾಕೆಂದರೆ ಕಾಸ್ಟ್ ಆಫ್ ಸಪ್ಲೈ ಬಗ್ಗೆ, ಆವರೇಜ್ ಕಾಸ್ಟ್ ಆಫ್ ಸಪ್ಲೈ ಬಗ್ಗೆ ಎಲ್ಲ ಮಾತಾಡ್ತಾರೆ. LT4A ಕೆಟಗರಿ ನೀರಾವರಿ ಪಂಪ್ಸೆಟ್ 10 HP ಅವರಿಗೆ ಬಹುಶಃ ಗುರುಚರಣ ಯಾರಾದ್ರು ನಮ್ಮ ಡೈರೆಕ್ಟ್ರು ಆ ಕಾಲದಲ್ಲಿ ಅದನ್ನು 10 HP ಅವರಿಗೆ ಇದನ್ನು ಫ್ರೀ ಮಾಡ್ತು. ನಮಗೆ ಗೊತ್ತದು ಏನೋ ಅವರಿಗೆ ಟ್ಯಾರಿಫ್ ಕೊಡೋಂಗಿಲ್ಲ, ರೇಟು ಉಚಿತ ವಿದ್ಯುತ್ ಸರಬರಾಜುವನ್ನ. ಅವ್ರಿಗೆ ₹7.30 ರೇಟು ಒಂದು ಯೂನಿಟ್ಗೆ. ಮುಂದೆ ವರ್ಷಕ್ಕೆ ಅದನ್ನು ₹8.8 ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ 2026ಗೆ. ಈಗ ನೆಕ್ಸ್ಟ್ ಆ ಕೆಟಗರಿಗೆ ಫಿಕ್ಸೆಡ್ ಚಾರ್ಜಸ್ ಇಲ್ಲ ಸರ್. ಅವ್ರಿಗಿಲ್ಲ, LT4Aಗಿಲ್ಲ. ಹೇಳಿ ಮೇಡಮ್, ಟ್ಯಾರಿಫ್ ಬುಕ್ಕಲ್ಲಿಲ್ಲ. ಹೋದ ವರ್ಷದಿಂದ ನಾವು ಮಾಡಿದ್ವಿ. ಜೀವನ ಕೇಳಿದ್ರಂತ ಅವ್ರು ಫಿಕ್ಸೆಡ್ ಚಾರ್ಜ್ ಅಂತ ಗ್ರಾಹಕರು ಕೇಳಿದಂತ ಪಬ್ಲಿಕ್ ಏರಿಯಾದಲ್ಲಿ ಕೇಳಿದ ನಂತರ ಫಿಕ್ಸೆಡ್ ಚಾರ್ಜ್ ಪ್ಲಸ್ ವೇರಿಯಬಲ್ ಚಾರ್ಜ್ ಅವ್ರು ಕೊಟ್ಟಿರೋ ಅಪ್ಲಿಕೇಶನ್ ಇಲ್ಲ ಸರ್. ಆಮೇಲೆ ಮಾತಾಡ್ತಾರೆ. ಈಗ ಇನ್ನೊಂದು ಸರ್, ಅದ್ರ ಜೊತೆಗೆ ಈಗ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು LT4B ಆಫ್ಟರ್ 10 HP
ರೂಪಾಯಿ 10 ಪೈಸೆ ಅದು ಹೆಂಗಾಗೋಯ್ತು ಸರ್? 10 HP ಮೇಲೆ ಇರೋದ್ರಿಂದ ಸರ್ಕಾರ ದುಡ್ಡು ಕೊಡುತ್ತೆ ಅಂದ್ಬಿಟ್ಟು ರೇಟ್ ಜಾಸ್ತಿ ಮಾಡಿ ಕಡಿಮೆ ಮಾಡೋದಾ? ಇದ್ಯಾವ ನ್ಯಾಯ? ಟ್ಯಾರಿಫ್ ಫಿಕ್ಸ್ ಆಗಬೇಕಂದು ಕಾಸ್ಟ್ ಆಫ್ ಸಪ್ಲೈಗೆ ಆಗಬೇಕು. ಸರ್ಕಾರ ಕೊಡುತ್ತೆ ಅಂದ್ಬಿಟ್ಟು 7 ರೂಪಾಯಿ 40 ಪೈಸೆ ಮಾಡ್ತೀವಿ ಒಂದು ಯೂನಿಟ್ಗೆ. ಇದು ಸರ್ಕಾರ ಕೊಡಲ್ಲ ಅಂದ್ಬಿಟ್ಟು ಅವರು ಫಿಕ್ಸೆಡ್ ಕಾಸ್ಟ್ ಎಷ್ಟು more than 10 HP ಅವ್ರಿಗೆ ಇವ್ರಿಗೆ ಫಿಕ್ಸೆಡ್ ಕಾಸ್ಟ್ 135 ಮಾಡಿದ್ದಾರೆ ಸರ್. 135 per HP. ಹೌದು 130 per HP. 135 per HP. 10 HP ಮೇಲೆ ಇದ್ರೆ 1300 ಹಾಕ್ಬೇಕಲ್ಲ ಅವ್ರಿಗೆ. ಪ್ಲಸ್ 4 rupees 10 ಪೈಸೆ. ಪ್ಲಸ್ 4 rupees 10 ಪೈಸೆ. ಅದೇನು ಕಡಿಮೆ ಆಯಿತು? 7 ರೂಪಾಯಿ 40 ಪೈಸೆ ಆಗ್ತದೆ. ಅದ್ರ ಫಿಕ್ಸೆಡ್ ಕಾಸ್ಟ್ ಕಳೀರಿ. ಫಿಕ್ಸೆಡ್ ಕಾಸ್ಟ್ ಎಷ್ಟಿದೆ ಅಮ್ಮ ಹೇಳಿ? 84ಗೆ ಪ್ರತಿ ಯೂನಿಟ್ಗೆ ಅಂತ ಮಾಡಿದೆ ಸರ್. 3 rupees 79 ಪೈಸಾ ಪ್ರತಿ ಯೂನಿಟ್ಗೆ. ದಟ್ ಇಸ್ ದಿ ಫಿಕ್ಸೆಡ್ ಚಾರ್ಜಸ್. ಅನಿಗದಿತ ಶುಲ್ಕ 3 rupees 61 ಪೈಸಾ. ಸೊ ಇನ್ ಟೋಟಲ್ ಇಟ್ ಇಸ್ 7 rupees 40 ಪೈಸಾ. ಅಲ್ಲದೆ ಫಿಕ್ಸೆಡ್ ಕಾಸ್ಟ್ ಎಷ್ಟು? ಇಲ್ಲ ಪರ್ ಯೂನಿಟ್ ಅಂದ್ರೆ ಪರ್ HP ಮಾಡಿಲ್ಲ ಸರ್. ಸೊ ಫಿಕ್ಸೆಡ್ ಕಾಸ್ಟ್ ಇಸ್ ದೇರ್. Yes. ಸೊ ವೇರಿಯಬಲ್ ಕಾಸ್ಟ್ ಎಷ್ಟು? 3 rupees 61 ಪೈಸಾ. 361. ಟೋಟಲ್ 740 ಇಂದ ಬರ್ತದೆ. ಟೋಟಲ್ ಅವ್ರ ಅಪ್ಲಿಕೇಶನ್ ಅದೇ ತರ ಹೇಳಿದ್ದಾರೆ. ಬಟ್ ಇದು LP4B ನಲ್ಲಿ ಬರೀ 410 per 35 ಅಂತ. ಪ್ಲಸ್ ಫಿಕ್ಸೆಡ್ ಪ್ಲಸ್ ಕಾಸ್ಟ್ 135 per HP. ಅಂದ್ರೆ ಅವ್ನ 15 HP ಇದ್ರೆ ಅವರಿಗೆ ಆಲ್ಮೋಸ್ಟ್ 1,500 ಬರ್ತದೆ ಫಿಕ್ಸೆಡ್ ಚಾರ್ಜಸ್. ಯಾಕಂದ್ರೆ ಸರ್ಕಾರ ಕೊಡ್ತೇವೆ ಅಂತ ನೀವು ಅದನ್ನೇ ಇದು ಮಾಡ್ಬಿಟ್ಟಿದ್ದೀರ. ಮೊನ್ನೆ ಹೇಳಿದ್ರು ಸರ್ಕಾರ ಕೊಡಲ್ಲ. ಅದೇ ಈ ಕೆಳಗಡೆ ಕೊಡಲ್ಲ ಸರ್. ಕಾಸ್ಟ್ ಆಫ್ ಸಪ್ಲೈ ಬಗ್ಗೆ ಎಲ್ಲ ಹೇಳಿದ್ರೆ ನಾನೇನು ಹೆಚ್ಚಿಗೆ ಹೇಳಕ್ ಬರ್ತಲ್ಲ ಸರ್. ಸರ್ ಥ್ಯಾಂಕ್ ಯು. ಅಲ್ಲ ಸರ್ ಪೆನ್ಷನ್ ಇನ್ನೂ ಇದೆ ಸರ್. ಏನಿಲ್ಲ, ಟೈಮ್ ಇದೆ ಸರ್. ಊಟದೊಳಗೆ ಬಿಟ್ಬಿಡ್ತೀವಿ ಸರ್ ನಿಮಗೆ 1 ಅವರ್ಗೆ. ಸರ್ ಪೆನ್ಷನ್ ಗ್ರ್ಯಾಚುಯಿಟಿದು ನೀವೇನೋ ಹೇಳ್ಬಿಟ್ರೆ ಆಗಲ್ಲ ಅಂತ. ಬಟ್ ಅದಕ್ಕೆ ಏನಾದರೂ ಬೇರೆ ದಾರಿ ಕಾಣಿಸ್ತಾರೆ. ಈಗ ನೀವೇನಾದರೂ ಗೌರ್ಮೆಂಟ್ ಹೇಳ್ತು ಅಂತ ಕೊಟ್ಬಿಟ್ರೆ ಪೆನ್ಷನ್ ಗ್ರ್ಯಾಚುಯಿಟಿನ ನಾಳೆ ಎಲ್ಲ KSRTC ಬಿಲ್ನವರು ಹಿಡ್ಕೊಬರ್ತಾರೆ. ಅದರೊಳಗೆ 5 ಪೈಸೆ 4 ಪೈಸೆ ಪೆನ್ಷನ್ ನಿಮ್ಗೆ ಬಿಲ್ಲು ಅಂತ ನೀವು 30 ಪೈಸೆ ಹಾಕ್ತಾರೆ. ಆಮೇಲೆ ಮೈಸೂರು ಡೈರಿಯವರು ಹಾಲಿನ ಪ್ಯಾಕೆಟ್ ಮೇಲೆ ಹಾಕ್ಬೇಕಾಗುತ್ತೆ. ಅದಕ್ಕೆ ಏನಾದರೂ ತಾವು ಸರ್ಕಾರದ ಮಟ್ಟದಲ್ಲಿ ಅವರು ಮಾತಾಡಬೇಕು. ಸರ್ಕಾರ ಕೋರ್ಟಲ್ಲಿ ಕತೆ ಹೊಡಿತೀವಿ. ಈಗ ನಾವು 2 ವರ್ಷ ರಿಜೆಕ್ಟ್ ಮಾಡಿದ್ವಿ. ಗೊತ್ತು ಸರ್. FKCC ಕೋರ್ಟ್ ಹೋಗಿ ಪಂಚಾಯತಿ ಮಾಡಿ ಕೋರ್ಟ್ ಹೋಗಿದ್ದೆ ಪ್ರಾಬ್ಲಮ್ ಆಗೋಯ್ತು. ಈಗ FKCC ಕೋರ್ಟ್ ಹೋಗಿದ್ರೆ ಪಂಚಾಯತಿ ಹೋಗ್ದೇವ್ರು ಆಗ್ತಿರ್ಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆಗಲಿಲ್ಲ ನಮ್ಮ ಕೈಲಿ. ಈಗ ಮಾಡಿದ ಕೆಲಸ ಇಂದ ಹೋಗ್ತಾ ಇದೆ ಇದು. ಸರ್ ನಮ್ಮ ಫ್ಯಾಕ್ಟ್ರಿಗಳದ್ದು 251 ಕೋಟಿ ಮಾತ್ರ ನಾವು ಬಾಕಿದ್ದೀವಿ. ಯಾರು ಪೇಮೆಂಟ್ಗೆ ಅವ್ರಿಗೆ ಸೆಸ್ಕಾಮ್ಗೆ ಯಾವುದವ್ರದ್ದು ಅಂದರೆ ರೋಗಗ್ರಸ್ತ ಆಗಿರೋ ಕೈಗಾರಿಕೆ ಇಲ್ಲ. ನಮ್ಮ ಇಂಡಸ್ಟ್ರಿಗಳೆಲ್ಲ ಪೂರ್ತಿ ಕ್ಲೋಸ್ ಆಗಿ ಅದು ಇನ್ನೊಬ್ಬ ರೀಸೇಲ್ಗೆ ಯಾವನಾದರೂ ಬಂದಾಗ ಅವ್ರು ರಿಕವರಿ ಅಂತೂ ಮಾಡ್ತಾರೆ. ಬಡ್ಡಿ ಚಕ್ರ ಬಡ್ಡಿ ಸೇರಿ ಅದು ಸಪ್ರೇಟ್ ಪಾಯಿಂಟ್. ಆದರೆ ನಿಮ್ಮ ಇವರು ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥದ್ದು ಏನು ಇದಿದೆಯಲ್ಲ IP ಸೆಟ್ಸ್ದು ಅಥವಾ ಗೃಹ ಜ್ಯೋತಿದು BK ಭಾಗ್ಯ ಜ್ಯೋತಿ ಕುಟೀರ ಜ್ಯೋತಿ ಇವ್ರದೆಲ್ಲ 759 ಕೋಟಿ ರೂಪಾಯಿ ಬರಬೇಕು. ಹಾಗೆಯೇ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಅವ್ರದ್ದೆಲ್ಲ ಬ್ಯಾಲೆನ್ಸು 735. ಒಟ್ಟು 1494 ಕೋಟಿ ಬಾಕಿ ಇದೆ ಇವ್ರದ್ದು. ಅವ್ರದ್ದು ವಸೂಲು ಮಾಡಲಿಲ್ಲ ಅವರು. ನಮ್ದು 251 ಕೋಟಿ ಮಾತ್ರನೇ ಇರೋದು. ನಾವು ಅಪರಾಧಿಗಳಾದರೂ ಕೂಡ ಡಿಫಾಲ್ಟ್ ಆದರೂ ಕೂಡ ಯಾವತ್ತೂ ರಿಕವರಿ ಮಾಡ್ತೀರಾ. ಇದ್ರದ್ದು ಇಂಟ್ರೆಸ್ಟ್ ಫ್ಯಾಕ್ಟರಿ ಇವರು ಹೈ ರೇಟಲ್ಲಿ ಇಂಟ್ರೆಸ್ಟ್ ಅಂತಾರೆ ಸರ್. ಆ ಇಂಟ್ರೆಸ್ಟ್ ನಾವು ಕನ್ಸ್ಯೂಮರ್ ಪಾಸ್ ಮಾಡೋದು ಅಸನ್ ಮಾಡಲ್ಲ. ಬರ್ಡನ್ ಅವ್ರ ಕೈಲಿ ಹೋಗುತ್ತೆ. ಅವ್ರು ಹೋಗ್ಲಿದೆ ಬಟ್ ಕನ್ಸ್ಯೂಮರ್ ಬಟನ್ ಆಗಲ್ಲ. ಸಂಸ್ಥೆ ನಮ್ದೇ ತಾನೆ. ಸಂಸ್ಥೆನೇ ನಂಬ್ತಾನೆ. ಸಾಕ್ರಿ ಜೀವನವ್ರೆ ಸರ್ ಇಲ್ಲಪ್ಪ ಇನ್ನಿದೆ ಸೆಕ್ಯೂರಿಟಿ ಡಿಪಾಸಿಟ್ ಹೇಳಿ ಸರ್. 1236 ಕೋಟಿ ರೂಪಾಯಿ ನಮ್ದು LT5 ST2A ಸೆಕ್ಯೂರಿಟಿ ಡಿಪಾಸಿಟ್ ಇದೆ ಅವ್ರ ಹತ್ರ. ನಮಗೆ ಕೊಡೋದು 6.75%. ಅದನ್ನ ಏನು ಹೇಳ್ತಾರೆ ಅವರು ನಮ್ಗೆ ಕೊಡ್ಬೇಕಾದ್ರೆ MCLR ರೇಟ್ ಅಂತ ಹೇಳೋದು. MCLR ರೇಟ್ ಅಂತ ಹೇಳ್ತಾರೆ. ಅಲ್ಲ MCLR ರೇಟ್ ಅಲ್ಲ ಹೇಳೋದು. RBI ನೋಟಿಫಿಕೇಶನ್ ರೇಟ್. RBI ರೇಟು ನಮಗೆ ಅವ್ರು ತಗೊಳ್ಬೇಕಾದ್ರೆ 11.5 ಕೊಟ್ಟಿದ್ದಾರೆ MCLR ರೇಟು. ಆ್ಯಕ್ಚುಲಿ ಅದು PLR ರೇಟ್ ಅಂತ ನಾವು ಕರಿತಾ ಇರೋದು ನಿಮ್ಮ ಕಾಲದಲ್ಲಿ. PLR ರೇಟೇ ನಾನು ಕೇಳೋದು. ನಾವು ಇಂಡಸ್ಟ್ರಿಯವರು 10% ಇಂಡಸ್ಟ್ರಿ ಮಾತ್ರನೇ ಬ್ಯಾಂಕಲ್ಲಿ ಸಾಲ ತರೋದು. ಬಾಕಿ ಪ್ರೀಪೇಡ್ ನಾನು ಹೇಳ್ತಾ ಇದ್ದೀನಲ್ಲ, ಪ್ರೀಪೇಡ್ಗೆ ಅವರು ಐ ಥಿಂಕ್ ಫ್ರಮ್ 1st of March ಟೆಂಡರ್ಸ್ ಎಲ್ಲ ಕರೆದು ಫೈನಲೈಸ್ ಆಗಿದೆ. ಪ್ಲೀಸ್ ಗೋ ಫಾರ್ ಪ್ರೀಪೇಡ್. ದೇರ್ ಇಸ್ ನೋ ಸೆಕ್ಯೂರಿಟಿ ಡೆಪಾಸಿಟ್.
ಸರ್ ಅಲ್ಲಿವರೆಗೂ ಅಲ್ಲಿವರೆಗೆ ಈ ತಿಂಗಳಲ್ಲಿ ಹೋದ ವರ್ಷ ಹಿಂಗೆ ಏನಿದೆ 4 ವರ್ಷದಿಂದ ಕೇಳ್ತಾ ಇದ್ದೀನಿ ನಿಮಗೆ. Prepaid meter ನೀವು ಮಾಡಿದ್ದ. ಅರ್ಜಿ ಹಾಕಿರಲ್ಲ ಪ್ರೀಪೇಡ್ಗೆ ಅರ್ಜಿ ಹಾಕೊಂಡ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಕಮ್ಮಿ ಮಾಡ್ತಾರೆ. ಹೈಕೋರ್ಟ್ ಹೇಳಿದ್ದು ಸೆಕ್ಯೂರಿಟಿ ಡಿಪಾಸಿಟ್ ತಗೋಬೇಡಿ ಅಂತ. ಇವರು ನೀವು ಪ್ರೀಪೇಡ್ಗೆ ನೀವು ಅರ್ಜಿ ಹಾಕಿ ಇಫ್ ದೇ ಡೋಂಟ್ ಪ್ರೊವೈಡ್ ಸೆಕ್ಯೂರಿಟಿ ಡಿಪಾಸಿಟ್ ಹ್ಯಾಸ್ ಟು ಬಿ ಮೇಡ್ ಓನ್ಲಿ 1 month ಸೆಕ್ಯೂರಿಟಿ ಡಿಪಾಸಿಟ್ ಹೈಕೋರ್ಟ್ ಹೇಳಿದ್ದು. ಯಾವುದೋ ಒಂದು ಇಂಡಸ್ಟ್ರಿ ಕೇಸಲ್ಲಿ ಬಂದಿದ್ದಲ್ಲ ಸರ್, ವಿದೇಶಿ ಬಿಡಿ ಸಾಕು. ಆಮೇಲೆ ಈವನ್ ಕನ್ಸ್ಯೂಮರ್ ಪ್ರೋಗ್ರಾಮ್ಗಳು ಕೂಡ ಅವ್ರು 4 ಲಕ್ಷ ಖರ್ಚು ಮಾಡಿದರೆ ಈಗ ಮುಂದೆ 40 ಲಕ್ಷ ಖರ್ಚು ಮಾಡ್ತೀನಿ ಅಂತ ಹೇಳ್ತಾರೆ ಎವೆಲಿಯರ್. ನಮ್ಮ ಇಂಡಸ್ಟ್ರಿಯವ್ರ ಜೊತೆ ಒಂದೇ ಒಂದು ಮೀಟಿಂಗು ಮಾಡಿಲ್ಲ. ಅವ್ರು ನೀವು ಹೇಳಿದ್ರಲ್ಲ ಆ ಥರ ಸರ್ಕಾರದ ಕಾರ್ಯಕ್ರಮಕ್ಕೆ ಏನು ಮಾಡಬೇಕು 4-5 ಜನ ಬಂದ್ಬಿಟ್ಟು ಮಾಡೋದು. ಇಂಡಸ್ಟ್ರಿಯವ್ರ ಜೊತೆ ಒಂದು ಇಂಟ್ರಾಕ್ಷನ್ ಆಗಿಲ್ಲ. ನಾನು ಯಾವಾಗ ಅವ್ರು MD ಒಬ್ರು ಇದ್ದಾಗ ಮಾತ್ರ ಮಾಡಿದ್ದು ನಮ್ಮ ನಾವೇ ಮಾಡ್ತೀವಿ, ನಾವೇ ಹೋಗಿ ಮಾಡಿದ್ದೀವಿ. ನಾವು ನಮ್ಮ ಮೈಸೂರು ವಿಷಯ ಹೇಳಿ ಸರ್, ಅವ್ರು ಹೇಳಿ ಸರ್, ಮೈಸೂರು ಬಂದು ನಾವೇ ಮಾಡ್ತೀವಿ ಬಿಡಿ. ದುಡ್ಡಿರೋದನ್ನ ಖರ್ಚು ಮಾಡೋದಿಲ್ಲ ಅಸೋಸಿಯೇಷನ್ಗೆ ಕೊಟ್ಟು. ಆಮೇಲೆ ಈವನ್ ಆ ಪ್ರೋಗ್ರಾಮ್ ಕೂಡ ಇವರು ಓಕೆ ಬಿಡಿ ಅದನ್ನ ನಾವು ಮಾಡ್ತೀವಿ ಬಿಡಿ. ಸರ್ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಚೆಸ್ಕಾಂನವರು ಸದ್ಯದಲ್ಲಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ರಿಪೇರಿ ಮಾಡ್ತಾ ಇದ್ದಾರೆ. ಏನಾದ್ರು ಕರೆಂಟ್ ಹೋಗ್ತು ಅಂತಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಆಫೀಸ್ನಲ್ಲೂ ಸೌಹಾರ್ದಯುತವಾಗಿ ನಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಚೆಸ್ಕಾಂನವ್ರನ್ನ ಅಭಿನಂದಿಸ್ತೀನಿ ಸರ್, ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ. ಹೇಳ್ಕೊಟ್ಟಿದ್ರಲ್ಲ ಅವ್ರು ಮಾಡಕ್ಕೆ. ಸರ್ ಇಂಪಾರ್ಟೆಂಟ್ ನಿನ್ನೆ ಒಂದು ನೋಟಿಫಿಕೇಶನ್ ಇದೆ, ತಮ್ಮ ಗಮನದಲ್ಲಿರಬೇಕು. ಮೈಸೂರು ಮತ್ತೆ ನಂಜನಗೂಡನ್ನ ನಮ್ದು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಗಳ ಕೈಗಾರಿಕಾ ಪ್ರದೇಶ KDB ಡೆವಲಪ್ಮೆಂಟ್ ಕೇಸ್ ಇದು ಮಾಡಿತ್ತು. ಅದನ್ನು ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅಂತ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತ ಕರೀತಾರೆ. ಈಗ ನಮಗೆ ಸಮಸ್ಯೆ ಆಗೋದೇನು ಅಂದರೆ, ನೀವೀಗ ಟ್ಯಾರಿಫ್ ಆರ್ಡರ್ ಮಾಡ್ಬಿಡ್ತೀರಾ, ನಮಗೆ ರೂರಲ್ ರಿಬೇಟ್ ಇದೆಯಲ್ಲ 30 ಪೈಸಾ ಅವ್ರು ಮಾಡಿದಾಗ ಅದಕ್ಕೆ ಬರೋದಿಲ್ಲ ಅವ್ರಿಗೆ. ಅದಕ್ಕೆ ತಮ್ಮ ಗಮನಕ್ಕೆ ತರೋದು, ಈಗಾಗಲೇ ಮೇಲ್ಗಡೆದೊಂದು ಬಿಲ್ ತಂದಿದ್ದೀನಿ. ಹೋದ ಸರಿನೂ ಇದನ್ನೇ ತೋರಿಸಿದ್ದೀನಿ ತಮ್ಮ ಗಮನಕ್ಕೆ. ಅದ್ಯಾಕೋ ಮೇಡಮ್ ಅಥವಾ ಇವ್ರು ಯಾರೋ ನಮ್ಮ ಇಂಜಿನಿಯರ್ ಮಾಡಲಿಲ್ಲ ಸರ್. ಮೇಟ್ಗಳಿಂದ ಸಿದ್ದಿಪುರ ಗ್ರಾಮ ಪಂಚಾಯತಿಗೆ ಬರುತ್ತೆ, ರೂರಲ್ ರಿಬೇಟ್ ಇದೆ, ಪಕ್ಕದಲ್ಲಿ ಇರೋದವ್ರು ಬಂದಿದೆ, ಅವ್ರಿಗೆ ಬರ್ತಾ ಇಲ್ಲ. ಇದು ಎಷ್ಟು ವರ್ಷದಿಂದನೂ ಹಂಗೆ ನಿಮ್ಮ ಕಾಲದಿಂದ ನೀವು ಕಮಿಷನರ್ ಆಗಿರ್ತೀರ ಹಂಗೆ ನಡ್ಕೊಂಡು ಬಂದ್ಬಿಟ್ಟಿದೆ. ಅದರಿಂದ ಈ ಥರದ್ದು ಆಗಬಾರ್ದು. ಈ ಹೊಸದಾಗಿ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತ ಮಾಡಿದಾಗ ಅದನ್ನು ಎಲ್ಲ ಮೈಸೂರು ನಗರ ಪಾಲಿಕೆ ಹೊರತುಪಡಿಸಿರುತ್ತೆ. ಈಗಲೂ ಊಟದಲ್ಲಿ ನಗರಸಭೆ ಮಾಡಿದ್ದು ನಮ್ದೆಲ್ಲ ಗ್ರಾಮ ಪಂಚಾಯತಿಗಳು ಸೇರ್ಸೇನೆ. ಅದ್ರದ್ದು ಇನ್ನೂ ಸಮಸ್ಯೆಗಳು ಅವರು ಖಾತೆಗಳು ನಮ್ದು ಆಗಲಿಲ್ಲ. ಅದರಿಂದ ಈ ಸ್ಪೆಷಲ್ ಇನ್ವೆಸ್ಟ್ಮೆಂಟು KDB ಅವರು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಮಾಡಿರೋದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೋಸ್ಕರ. ಆ ರೀಜನ್ಗೆ ಇನ್ನು 30% ಎಕ್ಸ್ಟೆಂಡ್ ಮಾಡಿ ಅಂತ ಅಷ್ಟೇ. ಥ್ಯಾಂಕ್ ಯು ಸರ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ವಿದ್ಯಾವರ್ಧಕ ಸಂಘ. ಸರ್ ನಮಸ್ತೆ ಸರ್, ನಾನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪೇಜ್ ನಂಬರ್ 214 ಫಿಕ್ಸ್ಡ್ ಚಾರ್ಜಸ್ ಪ್ರಪೋಸಲ್ ಇದೆ, ಫೈನಾನ್ಷಿಯಲ್ ಇಯರ್ 25, 26, 27, 28. ಸೊ ಈಗ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ ಪ್ರಕಾರ ಯಾವುದೇ ಹೈಕ್ ಇಲ್ಲ ಅಂತ ಹೇಳಿ. ಹೈಕ್ ಇಲ್ಲ, ಟೋಟಲ್ ಹೈಕ್ ಇಲ್ಲ. ಫಿಕ್ಸ್ಡ್ ಚಾರ್ಜಸ್ ಬಗ್ಗೆ ಹೇಳಿ. ಅದು 210 ಇಂದ 250 ಏನು ಹೈಕ್ ಮಾಡ್ತಿದ್ದೀರಾ, ಅದು ಸಡನ್ ಆಗಿ ಅಷ್ಟೊಂದು ಹೈಕ್ ಬದಲು ಗ್ರ್ಯಾಜುಯಲ್ ಸ್ಕೇಲಲ್ಲಿ ಹೈಕ್ ಮಾಡಿದ್ರೆ ಇನ್ಸ್ಟಿಟ್ಯೂಷನ್ಸ್ಗಳು ಈಗ ತಾನೇ COVID-19 ಇಂದ ಸುಧಾರಿಸ್ಕೊತಾ ಇದ್ದೀವಿ ಎಲ್ಲರೂ. ಸಡನ್ ಆಗಿ ಅಷ್ಟು ರೈಸ್ ಮಾಡಿದಾಗ ಬರ್ಡನ್ ಆಗುತ್ತೆ. ಮತ್ತೆ ನಮ್ಮ ಎಜುಕೇಶನಲ್ ಏನು ಪ್ರೋಗ್ರೆಸ್ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಫೆಸಿಲಿಟೀಸಿಗೆ ಹ್ಯಾಂಪರ್ ಆಗುತ್ತೆ ಅನ್ನೋದು. ಎಸ್ ಎಸ್ ಎಸ್. ಥ್ಯಾಂಕ್ ಯು ಸರ್, ದಟ್ಸ್ ಆಲ್ ಮೈ ಪಾಯಿಂಟ್. ಥ್ಯಾಂಕ್ ಯು. ಸುಬ್ರಹ್ಮಣ್ಯ ಇಲ್ವಲ್ಲ?